ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮೂರಲ್ಲಿ ನೋಡಿ, ಇವಾಗ 7 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ರಾಯಚೂರು ಡಿಸ್ಟಿಕಲ್ಲಿ ತುಂಬ ಬಿಸಿಲು. ಇದು ನಮ್ಮದು ಚಿಕ್ಕ ಗಾರ್ಡನ್. ಇದು ನಮ್ಮ ಅಪ್ಪಾಜಿ ಒಂದು ನಿಂಬೆಹಣ್ಣಿನ ಗಿಡ ಹಾಕಿದ್ದಾರೆ. ತೋರಿಸ್ತೀನಿ ಬನ್ನಿ ನಿಮಗೆ. ಅದು ದುಂಡು ಮಲ್ಲಿಗೆ ಹೂವು. ಇದು ಸೀತಾಫಲ್, ರಾಮ್ ಸೀತಾಫಲ್ ಅಂತಾರಲ್ಲ, ಅದ್ರದ್ದು ಗಿಡ. ಇದು ಪಲಾವ್ ಎಲೆ ಅನ್ನದಲ್ಲಿ ಹಾಕ್ತೀವಲ್ಲ ಅದು. ಇದು ಗುಲಾಬಿ ಹೂವಿಂದು. ಇದು ಒಂಥರ ಹೂವು. ಇದು ನೋಡಿ ಫ್ರೆಂಡ್ಸ್, ನಿಂಬೆ ಗಿಡ. ಇದು ಚಿಕ್ಕದು, ಹತ್ತುತ್ತೋ ಇಲ್ಲ ಅಂಥೇಳಿ ಹಾಕಿದ್ವಿ. ಒಂದು 2 ವರ್ಷದಲ್ಲಿ ಈ ಥರ ದೊಡ್ಡದಾಗಿಬಿಟ್ಟಿದೆ ನಿಂಬೆ ಗಿಡ. ಇಷ್ಟು ದೊಡ್ಡದೆಲ್ಲ ನಿಂಬೆ ಗಿಡ ಇದೆ. ಕಾಯಿ ಎಲ್ಲ ಚೆನ್ನಾಗಿ ಬಿಡ್ತವೆ. ಒಳಗಡೆ ತೋರಿಸ್ತೀನಿ ನಿಮಗೆ, ಬಡ್ಡಿ ಸಮೇತ ಎಷ್ಟು ಚೆನ್ನಾಗಿ ಆಗ್ತಾವೆ ಅಂಥೇಳಿ. ಇದಕ್ಕೆ ನಾವು ಉಪ್ಪೋರೋ ಏನಿಲ್ಲ, ಹಿಂಡಿ ಅಂತ ಬರುತ್ತೆ. ಏನಂತಾರೆ, ಆಯಿಲ್ ತೆಗೆದ್ಮೇಲೆ ಹಿಂಡಿ ಅಂತ ಬರುತ್ತೆ. ಅದು ಹಿಪ್ಪಿನ ನೆನೆಯಿಡ್ತಾರೆ. ಒಂದು ಸ್ವಲ್ಪ ಮಜ್ಜಿಗೆ ಮತ್ತು ಆ ಹಿಂಡಿ ಎರಡೂ ಮಿಕ್ಸ್ ಮಾಡಿ 3 ದಿನ ಆದಮೇಲೆ, ಇದು ನಿಂಬೆ ಗಿಡದ ಬಡ್ಡಿ. ಇದು ಬಡ್ಡಿ ಇದಕ್ಕೆ ಹಾಕೋದು. ಹಿಂಡಿ, ನೀರು, ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ 3 ದಿವಸ ಇಟ್ಟು ಇಲ್ಲಿ ಹಾಕೋದು. ಸುಮ್ಮನೆ ನೋಡೋಣ, ಹಾಕೋಣ ನಿಂಬೆ ಗಿಡ ಅಂತಂದು ಟ್ರೈ ಮಾಡಿದ್ದು ಅಷ್ಟೇ. ಅದು ಚೆನ್ನಾಗಿ ಆಗಿದೆ. ಅಲ್ಲಿ ಕಾಯಿಗಳು ನೋಡಿ ಎಷ್ಟು ಸಖತ್ತಾಗಿರ್ತವೆ. ಹುಳಿ ಮೊಸರು ಇರುತ್ತಲ್ಲ, ಅದನ್ನೆಲ್ಲ ಇದರೊಳಗಡೆ ಹಾಕ್ಬಿಡ್ತೀವಿ. ವೇಸ್ಟ್ ಏನೇ ಇದ್ರೂ ಮೊಸರು ಮಾತ್ರ. ತರಕಾರಿ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅವು ಸಹ ಹಾಕ್ಬೋದು ಇದಕ್ಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಇದಕ್ಕೆ ಬೇರೆ ಏನು ಔಷಧ ಏನು ಹೊಡೆಯಂಗಿಲ್ಲ ನಾವು. ಓನ್ಲಿ ಮಜ್ಜಿಗೆ, ಆಮೇಲೆ ಉಳಿದಿದ್ದೆಲ್ಲ ತರಕಾರಿ ಸಿಪ್ಪೆಗಳು ಅವು ಎಲ್ಲಷ್ಟು ಹೊಡಿತೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ನೋಡೋಣ ಅಂತೇಳಿ ನಮ್ಮ ತಂದೆ ಒಂದೇ ಗಿಡ ಹಾಕಿದ್ದು. ಒಂದೇ ಗಿಡ ಇಷ್ಟು ಸಕ್ಸಸ್ ಕೊಟ್ಟಿದೆ. ನೆಕ್ಸ್ಟ್ ನೋಡೋಣ, ನಿಂಬೆ ತೋಟ ಮಾಡಬೇಕು ಅಂದ್ಕೊಂಡಿದ್ದೀವಿ ಹೊಲದಲ್ಲಿ. ಚೆನ್ನಾಗಿ ಬಿಡ್ತವೆ ನಿಂಬೆಹಣ್ಣು. ಒಂದು ತಿಂಗಳಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಒಂದು ವಾರದಲ್ಲಿ ಒಂದು 600-700 ನಿಂಬೆಕಾಯಿ ಬಿಡ್ತವೆ. ಇಲ್ಲಿ ನೋಡಿ, ಇನ್ನೂ ಆಗ್ತಾಯಿದ್ದಾವೆ ಎಲ್ಲಷ್ಟು. ಹಣ್ಣಾಗಬೇಕಂದ್ರೆ ಸ್ವಲ್ಪ ಥರ. ಇಲ್ಲಿ ನೋಡಿ ಗುಚ್ಚು ಯಾವ ಥರ. ಇದಕ್ಕೆ ಔಷಧ ಏನಿಲ್ಲ. ಆ ಹಿಂಡಿ, ನೀರು, ಮಜ್ಜಿಗೆ, ವೆಜಿಟೇಬಲ್ ಎಲ್ಲ ಉಳಿದಿದ್ದನ್ನು ಅದಕ್ಕೆ ಹಾಕೋದು. ಚೆನ್ನಾಗಿ ಈ ಥರ ಹಾಗೆ ಮಾಡಬೇಕು, ನೀರು ನಿಂದ್ರೋಕೆ. ಅದಕ್ಕೆ ಈಗ ಬೇಸಿಗೆ ಅಲ್ವಾ, ತುಂಬ ನೀರು ಬಿಡಬೇಕು ನಾವು. ಈಗ ಪೈಪ್ ಬೇಕು ಕಡೆ ಅಂತ ತೊಗೊಂಡಿದ್ದಾರೆ. ಈ ಥರ ನೋಡಿ ಗುಚ್ಚು ಆಗುತ್ತೆ ನಿಂಬೆಕಾಯಿ. ಬೇಸಿಗೆಯಲ್ಲಿ ಇದು ಬಿಟ್ಟಿದ್ದು ಫುಲ್. ಇವತ್ತು ಒಂದು ಗುಬ್ಬೆ ಬರುತ್ತೆ, ಅವೆಲ್ಲ ಈ ಥರ ಬೀಳಿಸ್ಬಿಡ್ತವೆ. ಸಣ್ಣ ನಿಂಬೆಕಾಯಿನಾಗ ಈ ಥರ ಎಲ್ಲ ಬೀಳಿಸ್ಬಿಡುತ್ತೆ. ನೋಡಿ ಸಖತ್ತು ಇಷ್ಟೆಲ್ಲ ಚೆನ್ನಾಗಿ ಆಗ್ತವೆ. ನೋಡಿ, ಇಷ್ಟು 2 ವರ್ಷದಲ್ಲಿ ಈ ಥರ ನಿಂಬೆಕಾಯಿ ಆಗಿದ್ದು ಫಸ್ಟ್ ಟೈಮ್ ನೋಡಿದ್ದಂತೆ ನಮ್ಮ ಅಪ್ಪಾಜಿ.